ನಾಲ್ಕು ನಾಲ್ಕು. ಸಂಧ್ಯಾ, ನೀನಿಲ್ಲ ಜೀವನ ನನಗೆ ಬೇಕಾ ಸಂಧ್ಯಾ? ಮುಂದಿನ ಜನ್ಮ ಅಂತಿದ್ರೆ ನಾನು ನೀನು ಮತ್ತೆ ಗಂಡೆ ಅಂತ ತೆಗೆದ್ಬಿಡೋಣ. ನಾನು ಬರ್ತೀನಿ ಕಣೆ. ರೀ 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 ಏನ್ ಮಾಡ್ತಿದ್ದೀರಾ? ಓ ಕತ್ತೆ ಹಗ್ಗ ಹಾಕೊಂಡು ನೆಗೆಯಕ್ಕೆ ಹೋಯ್ತಾ ಇದ್ದೀರಾ? ಇಳಿದ್ ಬನ್ರಿ, ನೋವಾಗುತ್ತೆ. ಯಾರಪ್ಪ ನೀನು? ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬೇಡ, ಹೋಗಪ್ಪ. ಯಾಕೆ ಅಂಕಲ್ ಹೋಯ್ತೀರಾ? ನಾನೇನಾದ್ರು ತಪ್ಪಾಗಿ ಹೇಳಿದ್ನಾ? ಇಳಿದ್ ಬನ್ನಿ ಅಂಕಲ್. ಏನು ಮರ್ಯಾದ ಮುದ್ದ ಕಂದ ನೀನು. ನೀನ್ಯಾವ ತಪ್ಪು ಮಾಡ್ತೀಯಪ್ಪ? ನನಗೆ ಮೋಸ ಮಾಡಿದ್ದು ಈ ಜಗತ್ತು, ಈ ಪ್ರಪಂಚ. ಅದಕ್ಕೆ ಈ ಪ್ರಪಂಚನೇ ಬೇಡ ಅಂತ ಹೋಗ್ತಾ ಇದೀನಿ ಕಂದ. ದಯವಿಟ್ಟು ಹಾಗಾದ್ರೆ ಸಾಯಕ್ ಹೋಯ್ತಾ ಇದ್ದೀರಾ? ಇಳಿದ್ ಬನ್ನಿ ಅಂಕಲ್, ನೋವಾಗುತ್ತೆ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬೇಡಪ್ಪ, ಹೋಗು. ಬರೋ ಗಂಟ ನಾನು ನಿಮ್ ಕಾಲ್ನೇ ಬಿಡಲ್ಲ. ಅಯ್ಯೋ ಕಂದ, ಬಿಡಪ್ಪ, ದಯವಿಟ್ಟು ನನ್ನ ಕಾಲ್ ಬಿಡು. ಇಲ್ಲ ಅಂಕಲ್, ನೀವು ಇಳಿದ್ ಬರೋ ಗಂಟ ನಾನು ನಿಮ್ ಕಾಲ್ ಬಿಡಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಈ ಬಂಧನ? ಸಾಯ್ಬೇಕು ಅಂತ ಹೊರ ಬಂದ್ರೆ ಏನು ಮರ್ಯಾದ ಈ ಮುದ್ದ ಕಂದ ನಾನು ತಡಿತಾ ಇದೆಯಲ್ಲ. ಮಂಜು, ಬಿಡಪ್ಪ, ಬಿಡು. ಈ ಮಗುನ ಆ ತಾಯಿ ಹತ್ರ ಬಿಟ್ಟು ಮಾತಾಡ್ತೀನಿ. ಕೊಡಿ ಕೊಡ್ಲ? ಅಂಕಲ್, ನೀವ್ಯಾಕೆ ಸಾಯಕ್ ಹೋಯ್ತಿದ್ರಿ? ಸಾಯಕ್ ತಪ್ಪಲ್ವಾ? ಯಾಕೆ ಅಂತ ಹೇಳಪ್ಪ. ನನಗೂ ನಿನ್ನಂತ ಮುದ್ದಾದ ಮಗ, ಸುಂದರವಾದ ಹೆಂಡತಿ ಇದ್ಲು. ಆದ್ರೆ ಇವಾಗಿಲ್ಲಪ್ಪ. ಹಾಗಾದ್ರೆ ನಿಮ್ ಮಗ ಸತ್ತೋದ್ನಾ? ಇಲ್ಲಪ್ಪ, ಇಲ್ಲ. ನನ್ನ ಮಗ ಬದುಕಿದ್ದಾನೆ. ಮತ್ತೆ ಎಲ್ಲಿದ್ದಾನೆ? ಹೇಗಿದ್ದಾನೆ? ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ಗೊತ್ತಿಲ್ಲಪ್ಪ. ಹಾಗಾದ್ರೆ ಬನ್ನಿ, ನಮ್ ತಾಯಿ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ನ. ಬೇಡಪ್ಪ, ಬೇಡ. ನಾನು ಎಲ್ಲೂ ಬರಲ್ಲ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಪ್ಪ. ಅಂಕಲ್, ನನ್ಗೆ ಅಪ್ಪ, ಅಣ್ಣ, ತಮ್ಮ, ತಂಗಿ ಯಾರು ಇಲ್ಲ. ನಾನು ನಮ್ಮ ಅಮ್ಮ ಇಬ್ರೇ. ಬನ್ನಿ ಅಂಕಲ್, ಹೋಗೋಣ. ಭಗವಂತ, ಸತ್ಕರಿಸಿ ಸಲಬೇಕಾದ ಕೈಗಳು ನನ್ನನ್ನ ದೂರ ತೊಳೆದು ಏನು ಮರ್ಯಾದ ಈ ಮುದ್ದ ಕಂದ ನನ್ನನ್ನು ತಡಿತಾ ಇದೆ. ಇರ್ಲಿ, ಈ ಮಗುನ ಆ ತಾಯಿ ಹತ್ರ ಬಿಟ್ಟು ನನ್ನ ದಾರಿನ ನಾನು ನೋಡ್ಕೋತೀನಿ. ನಡಿಯಪ್ಪ. ಎಲ್ಲಿಯ ಬಂದ ಯಾವುದು ಬಂದ ಈ ಅನುಬಂಧ, ಆ ದೇವರ ಬಸದ ಅನುಬಂಧ ಈ ಸಂಧ್ಯಾ, ಸಂಧ್ಯಾ, ಸಸಿ ಎಲ್ಲಿದೆಯಮ್ಮ? ನಿಮ್ಮಣ್ಣ ಪಾಪಿ ಚಂದ್ರನ ಕರೀತಾ ಇದ್ದಾನೆ, ಬಾರಮ್ಮ. ಬಂದ್ರು, ಬನ್ನಿ. ಎಲ್ಲಿದ್ದೀರಿ? ಬಂದ್ರು. ನಿಮ್ಮಣ್ಣ ಚಂದ್ರನ ಬಿಕಾರಿಯಾಗಿ ಬೀದಿ ಬೀದಿ ಎಳಿತಾ ಇದ್ದಾನೆ, ಬಂದ್ರು. ಸಂಧ್ಯಾ, ಬೇಡಮ್ಮ, ನೀನು ಶೋಕದ ಕಣ್ಣೀರು ಹಾಕಬೇಡ ತಾಯಿ. ನೀನು ಅಲ್ಲಿ ಕಣ್ಣೀರು ಹಾಕಿದ್ರೆ ಆ ಶಾಪ ನಮಗೆ ತಟ್ಟದೆ ಬಿಡಲ್ಲಪ್ಪ. ಹಸಿವು, ಅಯ್ಯೋ ಹಸಿವು, ಹಸಿವು ತಾಳಕ್ಕಾಗ್ತಾ ಇಲ್ಲ. ಸಂಧ್ಯಾ, ಸಂಧ್ಯಾ ಎಲ್ಲಿದ್ಯಮ್ಮ? ಬಾರಮ್ಮ. ಓ, ಯಾರಪ್ಪ ನೀವು? ನಮ್ಮ ಮಾಸ್ಟರ್ ಪ್ರತಿ ನಾಟಕದಲ್ಲಿ ಭಿಕ್ಷೆ ಬೇಡ ಮಾಡೋಲ್ಲಪ್ಪ ನನ್ನ. ಅಯ್ಯೋ, ಈ ಯಜಮಾನ ಚಂದ್ರುವಿಗೆ ಭಿಕ್ಷೆ ಇರ್ಲಿ, ಬೆಳಿಗ್ಗೆ ತಿಂಡಿಗೆ ಆಯ್ತದೆ, ಏನು ಮಾಡಕ್ಕಾಗಲ್ಲ. ನ್ಯಾಯದ ಕಟ್ಟೆಯಲ್ಲಿ ಕುಳಿತು ಯಜಮಾನಿಕೆಯ ಪಟ್ಟದಲ್ಲಿದ್ದ ಈ ಚಂದ್ರುವಿಗೆ ಭಿಕ್ಷೆ. ಸಾರ್ಥಕವಾಯಿತು ನನ್ನ ಜೀವನ. ಹಲವಾರು ಫ್ಯಾಕ್ಟರಿಗಳ ಮಾಲೀಕನಾಗಿ ಹಲವಾರು ಜನರಿಗೆ ಸಂಬಳ ಕೊಡ್ತಿದ್ದ ಈ ಚಂದ್ರಣ್ಣ ಇಂದು ಬೀದಿ ಬೀದಿ ಎಳೆದು ಭಿಕ್ಷೆ ಬೇಡುವ ಭಿಕ್ಷುಕ. ಅಯ್ಯೋ ಹಸಿವೆ, ಈ ಗೇಣುದ್ದ ಹೊಟ್ಟೆಯ ತುಂಬಿಸಲು ಈ ನರಮಾನವರ ಕೈಯಿಂದ ಏನೆಲ್ಲ ಮಾಡಿಸ್ತೀಯಪ್ಪ ಶಿವನೇ. ಈ ನರ ಜನ್ಮಕ್ಕೆ ಧಿಕ್ಕಾರವಿರಲಿ. ಸಂಧ್ಯಾ ಎಲ್ಲಿದ್ದೀಯಮ್ಮ? ಈ ಪಾಪಿ ಹಣ್ಣನ್ನ
ಒಂದು ಬಾರಿ ಕ್ಷಮಿಸಿಬಿಡಮ್ಮ. ರವಿ, ಈ ಪ್ರೀತಿ ಅಣ್ಣನಿಗೆ ತಮ್ಮನಾಗಿ ಹುಟ್ಟಿ ಬದುಕಿದ್ದು ಸತ್ತಂತಾಯ್ತಲ್ಲೋ ನಿನ್ನ ಬಾಳು. ಎಲ್ಲಿದ್ದೀರಪ್ಪ? ಎಲ್ಲಿದ್ದೀರಾ? ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಡೆಸಿ ನಲಿವ ನಗುವೆ ವಿಕಾರ. ಕಣ್ ಕಾಣಿಸ ಹೇಳಿ ಸ್ವಾಮಿ. ಅಮ್ಮ ಅಮ್ಮ ಯಾಕಮ್ಮ ಅಳ್ತಾ ಇದ್ಯಾ? ಏನಾಯ್ತಮ್ಮ? ಏನೂ ಆಗಿಲ್ಲಪ್ಪ, ನಾನು ಅಳ್ತಾ ಇಲ್ಲ. ಅದ್ ಸರಿ, ಸಂಜೆ ತನಕ ಎಲ್ಲೋ ಹೋಗಿದೆ? ಅಮ್ಮ ನಾನು ಊಟ ತರೋಣ ಅಂತ ಹೋಯ್ತಾ ಇದ್ನಾ, ಅಲ್ಲಿ ಒಬ್ರು ಅಂಕಲ್ ಕತ್ಕೆ ಹಗ್ಗ ಹಾಕೊಂಡು ಸಾಯಕ್ ಹೋಯ್ತಾ ಇದ್ರು. ನಾನು ಅಂಕಲ್ನ ಇಳಿಸಿ ತಪ್ಪಲ್ ಮಾಡ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ ನೋಡಮ್ಮ. ಮಂಜು, ಏನಪ್ಪ ನೀನು ಬಾಯಿ ಬಂದಾಗಿ ಏನೇನೋ ಮಾತಾಡ್ತಿದ್ಯಲ್ಲ, ಆ ರೀತಿ ಎಲ್ಲ ಮಾತಾಡ್ಬಾರ್ದು. ಯಾಕಮ್ಮ ನನ್ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಇರು ಅಂಕಲ್ನೇ ಕೂಗ್ತೀನಿ. ಅಂಕಲ್ ನಮಸ್ಕಾರ ತಾಯಿ. ಎಂತ ಮಗನತ್ತಿದ್ಯಮ್ಮ, ಈ ವಯಸ್ಸಿಗೆ ಎಂತ ವಿನಯ ಪ್ರೀತಿ. ಸಾಯ್ಬೇಕಂತ ಹೊಟ್ಟಿದ್ ನನ್ನನ್ನ ಬದುಸಿ ಕರೆತಂದ ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಹೌದಪ್ಪ, ಆ ದೇವ್ರು ಇವಾಗ ನಂಗೆ ತುಂಬಾ ಚೆನ್ನಾಗಿರ್ತದೆ. ಅಂದಾಗೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳಕ್ ಯಾಕಪ್ಪ ಹೋಗಿದ್ರಿ ನೀವು? ಬದುಕಿ ಬಾಳೋರ್ಗೆ ಆತ್ಮಹತ್ಯೆ ಮಹಾಪಾಪ ತಾಯಿ. ಆದ್ರೆ ಜೀವನದಲ್ಲಿ ಜಿಗುಪ್ಸೆ ಉಂಡವ್ರಿಗೆ ಸಾವು ಮೋಕ್ಷಕ್ಕೆ ದಾರಿ ತಾಯಿ. ಮಂಜು, ನಿಮ್ಮ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಳಪ್ಪ. ಯಾಕಂಕಲ್ ನೀವು ನಮ್ ಜೊತೆನೇ ಇರಿ. ಬೇಡಪ್ಪ ಬೇಡ, ಈ ಕೆಟ್ಟ ಸಮಾಜ ನಿಮ್ ಜೊತೆ ಇರಕ್ ಬಿಡಲ್ಲ ಕಣೋ. ನಾನೇನು ಬರ್ತೀನಪ್ಪ. ಅಮ್ಮ ಅಮ್ಮ ಕೂಗಮ್ಮ ಅಂಕಲ್ನ. ಅಮ್ಮ ಕೂಗಮ್ಮ ಅಂಕಲ್. ನಿಂತ್ಕೊಳ್ಳಿ ಅಂಕಲ್. ಅವ್ರವ್ರ ಕೆಲ್ಸಕ್ಕೆ ಹೋಗ್ಬೇಕಲ್ವಪ್ಪ? ಇಲ್ಲಮ್ಮ ಅವ್ರು ಪುನಃ ಸಾಯಕ್ ಹೋಗ್ತಾರೆ. ಕೂಗಮ್ಮ. ಸಾಯಲ್ಲಂತ ಹೇಳಿದ್ರಲ್ಲೋ, ಸುಮ್ನಿರೋ. ಅಂಕಲ್ ನಿಂತ್ಕೊಳ್ಳಿ ಅಂಕಲ್. ಸುಮ್ನಿರೋ, ಅವ್ರು ಹೋಗ್ಲಿ. ತಾಯಿ, ರಸ್ತೆಯಲ್ಲಿ ಬರ್ಬೇಕಾದ್ರೆ ಮಂಜು ಹೊಟ್ಟೆಸಿ ಅಂತಿದ್ದ. ಅವ್ನು ತಿನ್ಲಿ ಅಂತ ತಿಂಡಿ ತಗೊಂಡೆ. ನಾನು ಮರ್ತು ವಾಪಸ್ ತಗೊಂಡೆ. ತಾಯಿ ತಗೊಳ್ಳಿ, ಮಂಜುಗೆ ತಿನ್ನಿಸ್ಬಿಡಿ. ಕೊಡು. ಸಂಧ್ಯಾ, 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 ನನ್ ಕನ್ಸ್ ಕಾಡ್ತಾ ಇಲ್ಲ ತಾನೆ? ನನ್ ಕೈಯಿಂದ ನಂಬೋದಿದ್ರೆ ಸಾರಿ ಆಯ್ತು. ರೀ, ಇದೆಲ್ಲ ಹೇಗಾಯ್ತ್ರಿ? ಹೇಳ್ತೀನಿ ಸಂಧ್ಯಾ, ಹೇಳ್ತೀನಿ. ತಾಳ್ಮೆ ತಗೋ. ನಾವು ಪಾಕಿಸ್ತಾನದ ಉಗ್ರಗಾಮಿ ಮೇಳನ್ನು ಸೆರೆ ಹಿಡಿದು ಬರ್ಬೇಕಾದ್ರೆ ಅದೇಗೋ ಟ್ರಕ್ಕು ಸ್ಫೋಟವಾಯಿತು. ಟ್ರಕ್ ನಲ್ಲಿದ್ದ ಸೈನಿಕರೆಲ್ಲ ಛಿದ್ರವಾಗೋದ್ರು ಕಣೆ. ನಾನು ಅಲ್ಲೇ ಇದ್ದ ಒಳಗೆ ಬಿದ್ದಿದ್ದೆ. ನನಗೆ ಎಚ್ಚರವಾದಾಗ ನನ್ನ ದೇಹ ಬದುಕಿತ್ತು, ನನ್ನ ಕಾಲು ಹೋಗಿತ್ತು ಸಂಧ್ಯಾ. ಆದ್ರೆ ಎಲ್ರು ನಿಮ್ಗೆ ನಾನು ಸತ್ತೋದ ಅಂತ ವಿಷಯ ಮುಟ್ಸಿದ್ರು. ಸಂಧ್ಯಾ, ಏನೇನ ಸ್ಥಿತಿ. ಅಯ್ಯೋ, ಕುಂಕುಮವಿಲ್ಲದ ಹಣೆ, ಬಳಗಲಿಲ್ಲ ಕೈಗಳು, ಮಾಂಗಲ್ಯವಿಲ್ಲದ ಕೊರಳು. ಸಂಧ್ಯಾ, ಇನ್ನ ಹುಟ್ಟುಹಬ್ಬದ ನೋಡಿ ಸಂಧ್ಯಾಳಿಗೂ ಈಗಿರುವ ಸಂಧ್ಯಾಳಿಗೂ ಏನೇ ವ್ಯತ್ಯಾಸ ಸಂಧ್ಯಾ, ಏನೇ ವ್ಯತ್ಯಾಸ. ಸಂಧ್ಯಾ, ನಿನ್ನ ಕೈ ಹಿಡಿದು ಪಡ್ಬಾಳ ಕಷ್ಟ ಕೊಟ್ಬಿಟ್ಟೆ ಕಣೆ ಸಂಧ್ಯಾ, ಪಡ್ಬಾಳ ಕಷ್ಟ ಕೊಟ್ಬಿಟ್ಟೆ. ಇಲ್ಲ ರೀ, ಆ ದೇವ್ರು ನನ್ನ ಮಾಮನ ಉಳಿಸ್ಕೊಟ್ಟಲ್ಲ, ನನಗಷ್ಟೇ ಸಾಕು. ನೋಡಿ, ಈ ಜಗತ್ತಲ್ಲಿ ಏನು ಬೇಡ, ನೀವು ಬದುಕಲ್ಲ, ಅದೇ ನನಗೆ ಸಂತೋಷ. ಸಂಧ್ಯಾ, ತಾಳ್ಮೆ ತಗೋ ಸಂಧ್ಯಾ, ತಾಳ್ಮೆ ತಗೋ. ಆವೇಶ ಒಳ್ಳೆದಲ್ಲ ಕಣೆ. ಬಿಡೋಲ್ಲ ರೀ, ನನ್ನ ಕೈಲಿ ಸಂಧ್ಯಾ, ಸಂತೋಷದ ಹಬ್ಬ ತಡ್ಕೊಳಕ್ಕೆ. ಸಂಧ್ಯಾ, ಸಂಧ್ಯಾ, ಅಮ್ಮ ಅಮ್ಮ ಎದಳಮ್ಮ. ಏನಾಯ್ತಮ್ಮ? ಅಪ್ಪ ಅಮ್ಮಂಗೆ ಏನಾಯ್ತು ನೋಡಪ್ಪ. ಗೊತ್ತಿಲ್ಲ ಕಣೋ. ಮಂಜು, ಇಲ್ಲೇ ಪಕ್ಕದಲ್ಲಿ ಡಾಕ್ಟರ್ ಶಾಪ್ ಇದೆ, ಹೋಗಿ ಡಾಕ್ಟರ್ ಕರ್ಕೊಂಡ್ಬಿಡ್ತೀನಿ. ಅಲ್ಲಿ ತನಕ ಅಮ್ಮ ನೋಡ್ಕೊಳಪ್ಪ. ಸರಿಯಪ್ಪ.
ಅಮ್ಮ ಅಮ್ಮ ಎದ್ದೇಳಮ್ಮ ದೇವ್ರೇ ನಮ್ಮ ಅಮ್ಮಗೆ ಏನು ಆಗದೆ ಹೋದಾಗ ನೋಡ್ಕೊಳಪ್ಪ ಅಮ್ಮ ಎದ್ದೇಳಮ್ಮ ಡಾಕ್ಟರ್ ಡಾಕ್ಟರ್ ಮೈಕ್ ಮೈಕ್ ಇಲ್ಲ ಕಣೆ. ಅಮ್ಮ ಡಾಕ್ಟರ್ ಡಾಕ್ಟರ್ ಬನ್ನಿ ಡಾಕ್ಟರ್ ಬನ್ನಿ ಡಾಕ್ಟರ್ ಇವಳೆ ಹೇಳ್ತಿ ಇದಕ್ಕಿದ್ದಾಗೆ ಮೂಚದ ಬಿದ್ದಿರೋ ಡಾಕ್ಟರ್ ನೋಡಿ ಡಾಕ್ಟರ್ ಏನಾಗಿದೆ ನೀವು ಗಾಬರಿ ಆಗಬೇಡಿ, ನಾನು ಪರೀಕ್ಷೆ ಮಾಡ್ತೀನಿ. ಡಾಕ್ಟರ್ ಏನಾಗಿದೆ ನೋಡಿ, ಇದು ವಿಚಿತ್ರ ಕಾಯಿಲೆ. ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಾಡು ಜನರಿಗೆ ಕಾಣಿಸ್ಕೊಳ್ತಿತ್ತು. ಈಗ ನಮ್ಮ ದೇಶದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಈ ರೋಗ ಬಂದರೆ ಸಾವು ಖಚಿತ. ಡಾಕ್ಟರ್ ಈ ರೋಗ ಪರಿಹಾರ ಈ ರೋಗ ಕಂಡ ತಕ್ಷಣನೇ ನೀವು ಮೆಡಿಸಿನ್ ಕೊಡಿಸ್ಬೇಕಾಗಿತ್ತು. ಇಲ್ಲ ಅಂತಂದರೆ ಈ ರೋಗ ಇವು ಸಾಧ್ಯನೇ ಇಲ್ಲ. ಡಾಕ್ಟರ್ ದಯವಿಟ್ಟು ಇನ್ನೊಂದ್ಸಲ ಪರೀಕ್ಷೆ ಮಾಡಿ ಹೇಳ್ತೀರಾ? ನೋಡಿ, ನಾನು ಈ ರೋಗದ ಸ್ಪೆಷಲಿಸ್ಟ್ ಅಂದಾಗೆ ಇವ್ರ ಜೊತೆ ಯಾರ್ಯಾರಿದ್ರು? ಯಾಕೆ ಡಾಕ್ಟರ್? ಈ ರೋಗ ಎಂಥದ್ದು ಅಂತಂದರೆ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಕೇಳೋದು ಇವ್ರ ಜೊತೆ ಯಾರ್ಯಾರಿದ್ರು ಅಂತ. ಡಾಕ್ಟರ್ ನಾನು ಈಗ ತಾನೇ ಬಂದೆ, ಜೊತೆಯಲ್ಲಿ ನನ್ನ ಮಗ ಮಂಜು ಇದೆ ಡಾಕ್ಟರ್. ಮಂಜು ಇದನ್ನ ಇಸಿ ನಿಮ್ಮ ಮಗು ಬೊಪ್ಪೈಲಿ ಸ್ವಲ್ಪ ಪರೀಕ್ಷೆ ಮಾಡಬೇಕು. ಓ ಮೈ ಗಾಡ್! ಯಾಕೆ ಡಾಕ್ಟರ್ ಏನಾಯ್ತು? ಮಿಸ್ಟರ್, ನೀವು ದೇವರು ಕಷ್ಟದ ಕಷ್ಟ ಕೊಡೋದು ಸಹಜ. ನೀವೊಂದು ಸ್ವಲ್ಪ ಧೈರ್ಯ ತಗೊಳ್ಬೇಕು. ಡಾಕ್ಟರ್ ನನ್ನ ಮಗನಿಗೂ ಎಸ್, ಅಟ್ಯಾಚ್ ಆಗಿದೆ. Oh my ಮಗುವು ಕೂಡ ಈ ರೋಗ ಅಟ್ಯಾಚ್ ಆಗಿದೆ. ಡಾಕ್ಟರ್ ದಯವಿಟ್ಟು ಅನ್ಬೇಡಿ ಡಾಕ್ಟರ್. ನನ್ನ ಜೀವನದಲ್ಲಿ ಇರೋದು ಒಂದೇ ಇಬ್ಬರೇ ಡಾಕ್ಟರ್. ಇವ್ರನ್ನ ಕಳ್ಕೊಂಡು ಬಹಳ ಸತಿ ನಂಗಿಲ್ಲ ಡಾಕ್ಟರ್. ನೋ ವೇ, ಚಾನ್ಸೇ ಇಲ್ಲ. ಯಾಕೆಂದ್ರೆ ಇವ್ರಿಗೆ ಮೆಡಿಸಿನ್ ಕೊಡೋ ಅಂತ ಮೀರೋಗಿದೆ. ಹೆಚ್ಚು ಅಂತಂದ್ರೆ ಇನ್ನು 2 ದಿವಸ 3 ದಿವಸ ಅಷ್ಟೇನೆ. ಡಾಕ್ಟರ್ ದಯವಿಟ್ಟು ಆಗಿ ಹೇಳ್ಬಿಡಿ ಡಾಕ್ಟರ್. ಇನ್ನೊಂದ್ಸಲಿ ಪರೀಕ್ಷೆ ಮಾಡಿ ಹೇಳಿ ಡಾಕ್ಟರ್. ನೋಡಪ್ಪ, ನಾನೊಬ್ಬ ಡಾಕ್ಟರ್, ದೇವರಲ್ಲ. ದೇವರಾಗಿರೆ ತತಸ್ತು ಅಂದ್ಬಿಡ್ತಿದೆ. ಇವರ ಯಾವುದೇ ಕಾರಣಕ್ಕೂ ಬದುಕಿಸೋ ಸಾಧ್ಯನೇ ಇಲ್ಲ. ನಾನು ಬರ್ತೀನಿ ಕಣಪ್ಪ. ಡಾಕ್ಟರ್ ಈ ಫೀಸು? ನೀನೊಬ್ಬ ನಮ್ಮ ದೇಶದ ಸೈನಿಕ, ನಾನು ನಿಮ್ಮ ಹತ್ರ ಫೀಸ್ ತಗೊಳ್ಬಾರ್ದು. ನಾನು ಬರ್ತೀನಿ ಕಣಪ್ಪ. ಅಯ್ಯೋ ದೇವ್ರೇ, ಏನಪ್ಪ ನಿನ್ನ ಲೀಲೆ. ಇದಕ್ಕೋಸ್ಕರನ ಇವರಿಬ್ರು ಸಿಗೋಕ್ ಮಾಡಿದೆ. ಇವರಿಬ್ರು ಸಿಗದೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲಪ್ಪ. ಏನಂದ್ರೆ ಯಾಕೆ ಚಿಂತೆ ಮಾಡ್ತಿದ್ದೀರಾ? ನನಗೆ ಈ ರೀತಿ ಆಯ್ತು ಅಂತನಾ? ನೀವು ಯೋಚನೆ ಮಾಡಬೇಡಿ. ಅವಾಗ ನನ್ಗೆ ಈ ರೀತಿ ಆಗ್ತಾನೆ ಇರುತ್ತೆ. ಅಪ್ಪ ನನಗೂ ಅವಾಗ ತಲೆ ಸುತ್ತು ಹೊಟ್ಟೆ ನೋವು ಎಲ್ಲ ಬರ್ತೈತಪ್ಪ. ಹೌದಪ್ಪ ಹೌದು, ನಿನ್ಗೆ ತಲೆ ಮಾತು ಸುತ್ತಾ ಇದೆ, ನನಗೂ ಈ ಪ್ರಪಂಚನೇ ಸುತ್ತಾ ಇದೆ ಮಗನೇ, ಪ್ರಪಂಚನೇ ಸುತ್ತಾ ಇದೆ. ಸಂಧ್ಯಾ, ಆ ದೇವ್ರು ನಮ್ಗೆ ಮೋಸ ಮಾಡ್ಬಿಟ್ಟ ಕಣೆ, ಮೋಸ ಮಾಡ್ಬಿಟ್ಟ. ಯಾಕೆ? ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಸಂಧ್ಯಾ, ಏನಿಲ್ಲ. ಅಯ್ಯೋ ಅಯ್ಯೋ ದೇವ್ರೇ, ಯಾಗಪ್ಪ ಹೇಳಿ ಈ ನಿನ್ಗೂ ನಿನ್ ಮಗನಿಗೂ ಇಲ್ಲಿ ಹೋಗಿದ್ರುಣ ಇನ್ 2-3 ದಿನ ಅಂತ. ಇನ್ 2-3 ದಿನ ಬದುಕ ಇವ್ರನ್ನ ಈ ವಿಷಯನ ಹೇಳಿ ಈಗಲೇ ಸಾಯಿಸೋದು ಬೇಡ. ಈ ನೋವ್ನ ನಾನೇ ನುಂಗಿ ಬೆಂದು ನಾನೇ ಸಾಯ್ತೀನಿ. ಸಂಧ್ಯಾ, ಸಂಧ್ಯಾ ಬಾ. ಅಪ್ಪ ಅಪ್ಪ ಕಣ್ಣೆಲ್ಲ ಮಂಜೈತೈತೆ, ಕಣ್ಣೆಲ್ಲ ಮಂಜೈತೈತೆ, ಏನು ಕಾಣಿಸ್ತಾ ಇಲ್ಲ ಅಪ್ಪ. ಮಂಜು, ಹೊಟ್ಟೆ ಎಲ್ಲ ನೈತೈತೆ. ಮಂಜು, ಕೊನೆಗೂ ನೀನ್ ಕೊನೆ ದಿನ ಬಂದೇ ಬಿಡ್ತಪ್ಪ. ಅಪ್ಪ ಕಣ್ಣೆಲ್ಲ ಮಂಜೈತೈತೆ ಅಪ್ಪ, ಐತೆ ಮಂಜು, ಮಂಜು ಏನೇನೋ ಮಾತಾಡ್ತಿದ್ದೀರಲ್ಲ, ಏನಾಯ್ತಪ್ಪ? ಮಂಜು ಕಣ್ ಕಾಣಿಸ್ತಿಲ್ಲ ಅಂತ ಹೇಳ್ತೀರಿ, ನೀವು
ಸಂಧ್ಯಾ, ಮಂಜು ಪ್ರಾಣಕ್ಕೂ ಅಲ್ಲ ಕಣೆ, ನಿನ್ ಪ್ರಾಣಕ್ಕೂ ಇನ್ 2-3 ದಿನ ಅಷ್ಟೇ ಕಣೆ. ಆ ದೇವರೇ ಬಂದ್ರು ನಿಮ್ಮನ್ನ ಉಳಿಸ್ಕೊಳಕ್ ಆಗಲ್ವಂತೆ ಕಣೆ. ನಿಮ್ಮಿಬ್ರಿಗೂ ಐಸೋರಾಮಿಸ್ ಎಂಬ ಕಾಯಿಲೆ ಬಂದಿದೆ. ಅಯ್ಯೋ, ಕೊನೆಗೂ ನನ್ ಮೊರೆ ಕೇಳಿದ್ರಪ್ಪ. ಈ ಸಮಾಜದಲ್ಲಿರೋ ಕಷ್ಟಗಳ ಅನುಭವಿಸಿ ನನಗೂ ಸಾಕಾಗೋಗಿತ್ತು. ಆದಷ್ಟು ಬೇಗ ನಿನ್ನ ಪಾದಕ್ಕೆ ಸೇರಿಸ್ಕೊಳ್ತ ದಿನ ನನಗೆ ತಂದ್ಕೊಟ್ಯಾ. ನಾನೇನೋ ಸಂತೋಷವಾಗಿ ನಿನ್ನ ಹತ್ರ ಬರ್ತೀನಿ, ಆದ್ರೆ ನನ್ ಮಗು ಇನ್ನು ಈ ಪ್ರಪಂಚನ ನೋಡ್ದಿರೋ ಅಸ್ಲೆ. ಆದ್ರೆ ಇವ್ರನ್ನ ಮಾತ್ರ ಉಳಿಸ್ಕೊಡು ತಂದೆ, ಉಳಿಸ್ಕೊಡು. ಅಮ್ಮ, ನಾನು ಸತ್ತೋಯ್ತೀನಿ, ನೀನು ಸತ್ತೋಯ್ತ್ಯಾ. ಅಪ್ಪನ್ ಯಾರಮ್ಮ ನೋಡ್ಕೊತಾರೆ? ಅಯ್ಯೋ ಕಂದ, ಸಾಯ್ತಾ ಇದ್ರು ಈ ಅಪ್ಪನ ಮೇಲೆ ಎಂತ ಪ್ರೀತಿನೋ. ಅವತ್ತು ಸಾಯ್ತಾ ಇದ್ದ ನಿನ್ನ ನೀನ್ ಬದುಕ್ಸೆ, ಇವತ್ತು ನಿನ್ನ ನನ್ ಕೈ ಉಳಿಸ್ಕೊಳಕ್ ಆಗ್ತಲ್ಲ ಕಂದ, ಕಾಣ್ತಾ ಇಲ್ಲ. ಮಂಜು, 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 ಬಿಟ್ಟ ಬೇಡ ಪಾಪು, ಬಿಟ್ಟ ಬೇಡ. ಕೂಗಿ ಕೂಗಿ ಕರೆಯುತ್ತಿರು ಕಣ್ಣ ಅಲಿಯ ಧನು ಕೇಳದೆ, ಮಣ್ಣಿ ಕೂಡಿ ಮರುಗುತ್ತಿರು ಮನದ ನೋವು ಮನ ಮುಟ್ಟದೆ. ಕೈಯ ಮುಗಿವೆ ನಾನಾದರೂ ಈ ನನ್ನ ಜೊತೆಯೇ ಬಿಟ್ಟ ಬೇಡ ಪಾಪು, ಬಿಟ್ಟ ಬೇಡ. ಮಂಜು, ಕೊನೆಗೂ ಎತ್ತೊಡಲಿಗೆ ಬೆಂಕಿಯನ್ನಿಟ್ಟು ಈ ಲೋಕ ಯಾತ್ರೆಯನ್ನು ಮುಗಿಸಿ ಪರಲೋಕ ಸೇರೇ ಬಿಟ್ಟೆ ಕಂದ. ಸಂಧ್ಯಾ, ಬಾ. ಇಲ್ಲಿದ್ದಷ್ಟು ಮಗನ ಶವ ಮುಂದೆ ಇದ್ರೆ ನಮ್ಗೆ ದುಃಖನೇ ಜಾಸ್ತಿ ಕಣೆ. ಬಾ, ಮಗನ ಶವವನ್ನ ಸ್ಮಶಾನ ತಂಗ ಒತ್ತು ಹೋಗೋಣ. ಏನಂದ್ರೆ ನಿಮ್ಗೆ ಕಾಲಿಲ್ಲ, ಹೊತ್ಕೊಂಡು ಹೋಗೋದಕ್ಕೆ ನನ್ನ ಕೈನಲ್ಲಿ ಶಕ್ತಿ ಇಲ್ಲ. ಅಯ್ಯೋ ಭಗವಂತ, ಕರ್ಕೊಂಡು ಹೋಗೋದು. ತಂದೆ ತಾಯಿಯರು ಬದುಕಿರುವಾಗ್ಲೇ ನನ್ನ ಮಗ ಅನಾಥ ಹೆಣವಾಗ್ಬಿಟ್ಟನಪ್ಪ. ಅಯ್ಯೋ ಭಗವಂತ, ಅಯ್ಯೋ ಯೋ ತಗೊಂಡ್ಯಾ. ಏನಂದ್ರೆ ನೋಡಿ, ಅಲ್ಲಿ ಯಾರೋ ಹೋಗ್ತಾ ಇದ್ದಾರೆ, ಅವ್ರನ್ನಾದ್ರೂ ಕೂಗಿ ನಾವು ಸಹಾಯ ಕೇಳೋಣ ಅಂದ್ರೆ. ಅಪ್ಪ ಮಹಾನುಭಾವ ಸ್ವಾಮಿ, ಇಲ್ಲಿ ಬರ್ತೀರಾ ಸ್ವಲ್ಪ? ಯಾರಪ್ಪ ನೀವು? ನನ್ನನ್ನು ಯಾಕಪ್ಪ ಕರೆದ್ರಿ? ನೋಡಪ್ಪ, ನಾನೊಬ್ಬ ಕಾಲಿನ ಕುಂಟ. ನನ್ನ ಮಗ ಅಕಾಲ ಮನಕ್ಕೆ ಹಾಕಿದ್ದಾನೆ. ನಾನಂತೂ ಉರಲಾರೆ. ದಯವಿಟ್ಟು ನನ್ನ ಮಗ ಶವವನ್ನು ಸ್ಮಶಾನ ತನಕ ಹೊತ್ತು ಬರುವಿರಾ? ಹೊತ್ಕೊಂಡು ಏನೋ ಬರ್ತೀನಿ ಕಣಪ್ಪ. ಆದ್ರೆ ಆದ್ರೆ ಏನಪ್ಪ, ಕಾಣಿಕೆನಾ? ನನ್ನಂತ ಬಿಡಿಗಾಸು ಇಲ್ಲಪ್ಪ. ದಯವಿಟ್ಟು ನೀವು ಸಹಾಯ ಮಾಡ್ಲೇಬೇಕನೆಯ. ಅಣ್ಣ ನೋಡಿ, ನನ್ನ ನಿಮ್ ತಂಗಿ ಅಂತ ತಿಳ್ಕೊಳ್ಳಿ. ಇದು ನಿಮ್ ಕಾಲಿನ ಸಹಾಯ ಮಾಡ್ಕೊಡಿ ಅಣ್ಣ, ಸಹಾಯ ಮಾಡ್ಕೊಡಿ. ಅಯ್ಯೋ ತಾಯಿ, ನಾನು ಹೇಳಿದ್ದು ಆ ರೀತಿ ಅಲ್ಲಮ್ಮ. ನನಗೆ 2 ಕಣ್ಣು ಕಾಣುವುದಿಲ್ಲ. ನಿಮ್ಮ ಮಗನ ಶವವನ್ನು ನಾನು ಹೇಗಮ್ಮ ಒತ್ತು ತರಲಿ? ನೋಡಿ, ನಾನು ನಿಮ್ ಕೈ ಇಟ್ಕೊಂಡು ಮುಂದಿನ ದಾರಿ ತೋರಿಸ್ತೀನಿ. ದಯವಿಟ್ಟು ನನಗೆ ಇದೊಂದು ಸಹಾಯ ಮಾಡ್ಕೊಡಿ ಅಣ್ಣ. ಆಗ್ಲಿ ಅಮ್ಮ, ಬಾಯಿ ತುಂಬಾ ಅಣ್ಣ ಅಂತ ಕರಿತಾ ಇದೀಯ. ಯಾವ ಜನ್ಮದಲ್ಲಿ ನನ್ನ ಸ್ವಂತ ತಂಗಿ ಆಗಿದ್ಯೋ ಈ ಜನ್ಮದಲ್ಲಿ ನನ್ನನ್ನು ಅಣ್ಣ ಅಂತ ಕರಿತಾ ಇದೀಯ. ಆಯ್ತಮ್ಮ, ನಾನು ನಿನಗೆ ಸಹಾಯ ಮಾಡ್ತೀನಿ. ಆಯ್ತು, ಬನ್ನಿ. ಅಲ್ಲಿ ಅಲ್ಲಿ ಆ ಕಡೆ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಎಲ್ಲಿ. ವಿಧಿಯಾಟ ಕಂಡೋರ್ ಯಾರು ಮಾನವ, ವಿಧಿಯಾಟ ಕಂಡೋರ್ ಯಾರು ಮಾನವ.